ಕ್ಕೆ ಇವತ್ತು ಡಬಲ್ ಖುಷಿ. ಕಾಂತಾರ ಕೆಜಿಎಫ್ಗೆ ರಾಷ್ಟ್ರೀಯ ಪ್ರಶಸ್ತಿ ಲಭಿಸಿದೆ. ಇದರ ಬಗ್ಗೆ ಮಾತನಾಡೋಕೆ ನಮ್ಮ ಜೊತೆ ನಿರ್ಮಾಪಕರಾದಂತಹ ವಿಜಯ್ ಕಿರಂಗದೂರ್ ಇದ್ದಾರೆ. ಬನ್ನಿ ಮಾತಾಡೋಣ. ಸರ್, ನಿಮ್ಮ ಫಸ್ಟ್ ರಿಯಾಕ್ಷನ್ ಎಲ್ಲರಿಗೂ ಧನ್ಯವಾದಗಳು. ಹೆಂಗ್ ಅನಿಸ್ತಿದೆ ಸರ್, 4 ಪ್ರಶಸ್ತಿಗಳು ಒಂಬಾಳೆ ಫಿಲ್ಮ್ಸ್ಗೆ ಲಭಿಸಿರುವಂತದ್ದು? ತುಂಬ ಖುಷಿ ಆಗ್ತಾ ಇದೆ. 4 ಅವಾರ್ಡ್, 2 ಫಿಲಿಮ್ ನಮ್ಮ ಕನ್ನಡ ಲ್ಯಾಂಗ್ವೇಜಿಗೆ ಬಂದಿರುವಂಥದ್ದು, ನಮ್ಮ ಕನ್ನಡ ಫಿಲಿಮಿಗೆ ಬಂದಿರುವಂಥದ್ದು. ತುಂಬ ಹ್ಯಾಪಿ, ತುಂಬ ಖುಷಿ ಆಗ್ತಾ ಇದೆ ನನಗೆ. ನನ್ನ ಎಂಟೈರ್ ಟೀಮ್, ಸಂಬಂಧಪಟ್ಟಿರೋ ಎಲ್ಲ ಟೀಮ್ಗೂ ಸಂತೋಷದಲ್ಲಿದ್ದೀವಿ. ಸರ್, ಕಾಂತಾರ ಚಿತ್ರದಲ್ಲಿ ನಾಯಕ ನಟನಾಗಿ ನಟಿಸಿರುವಂತಹ ರಿಷಬ್ ಅವರಿಗೆ ಶಿವ ಅವರಿಗೆ ಅತ್ಯುತ್ತಮ ನಾಯಕ ಪ್ರಶಸ್ತಿ ಲಭಿಸಿರುವಂಥದ್ದು. ಸೊ ಇದ್ರ ಬಗ್ಗೆ ಹೇಳಿದ್ರೆ ರಿಷಬ್ಗಂತೂ ಖಂಡಿತ, ನನಗಂತೂ ಬಹಳ ಹ್ಯಾಪಿ ಇದೆ. ಅವ್ರು ಮಾಡಿರುವಂತಹ ಪ್ರಯತ್ನ, ಆ್ಯಕ್ಟಿಂಗ್ ಏನಿದೆ ಅದನ್ನು ಪ್ರತಿಯೊಬ್ಬರು ಮೆಚ್ಚಿದ್ದಾರೆ. ಇಡೀ ನಮ್ಮ ಕನ್ನಡ ಜನ ಅಲ್ಲ, ಎಂಟೈರ್ ಇಂಡಿಯಾ ಮೆಚ್ಚಿ ಆ ಫಿಲಿಮ್ನ ಯಾವ ಲೆವೆಲ್ಗೆ ತೊಗೊಂಡು ಹೋದ್ರು ಅಂತ ನಿಮಗೆ ಗೊತ್ತಿದೆ. ಹಾಗಾಗಿ ಅವ್ರಿಗೆ ಸಿಕ್ಕಿರುವಂಥದ್ದು ತುಂಬ ಖುಷಿ. ಸಿಗಬೇಕು ಅಂತ ನಾನು ಅಂದ್ಕೊಂಡಿದ್ದೆ, ಸಿಕ್ಕಿರೋದು ಅಂತ ತುಂಬ ಹ್ಯಾಪಿ ಆಗಿದ್ದೀವಿ, ತುಂಬ ಖುಷಿ ಕೊಡ್ತಾ ಇದೆ. ಸರ್, ಚಿತ್ರ ಬಿಡುಗಡೆ ಆದ ಬಳಿಕ ಎಕ್ಸ್ಪೆಕ್ಟೇಷನ್ ಇತ್ತ ರಾಷ್ಟ್ರೀಯ ಪ್ರಶಸ್ತಿ ಸಿಗುತ್ತೆ ನಮಗೆ? ಖಂಡಿತ ಎಕ್ಸ್ಪೆಕ್ಟೇಷನ್ ಇತ್ತು, ಬಟ್ ಈ ಥರ ಸಿಗುತ್ತೆ ಅನ್ನೋದಂಥ ಎಕ್ಸ್ಪೆಕ್ಟೇಷನ್ ಇಲ್ಲ. ನಮಗೆ ಬರ್ಬೋದು ಅಂತ ಇತ್ತು, ಬಟ್ ಇಷ್ಟು 4 ಅವಾರ್ಡು ಮತ್ತು ಬೆಸ್ಟ್ ಫಿಲಿಮ್, ಬೆಸ್ಟ್ ಆ್ಯಕ್ಟರ್, ಬೆಸ್ಟ್ ರೀಜನಲ್ ಫಿಲಿಮ್, ಬೆಸ್ಟ್ ಆ್ಯಕ್ಷನ್, ಈ ಥರ 2 ಫಿಲಿಮ್ಗೂ 4 ಅವಾರ್ಡ್ ಬರುತ್ತೆ ಅಂತ ಏನು ಎಕ್ಸ್ಪೆಕ್ಟೇಷನ್ ಇರಲಿಲ್ಲ. ಖಂಡಿತ ಈಗ ಬಂದಿರೋದು ಭಾಳ ಆಶ್ಚರ್ಯ, ಖುಷಿಯಾಗಿದೆ. ಸರ್, ಕಾಂತಾರ ಕೆಜಿಎಫ್ 2 ಸಿನಿಮಾಗಳು ಕೂಡ ಪ್ರಶಸ್ತಿ ಬಂದಿರುವಂಥದ್ದು. ಮುಂದಿನ ದಿನಗಳಲ್ಲಿ ರಿಷಬ್ ಶೆಟ್ಟಿ ಮತ್ತು ರಾಕಿ ಭಾಯ್ ಯಶ್ ಅವರನ್ನ ಇಬ್ಬರನ್ನು ಒಂದೇ ತೆರೆ ಮೇಲೆ ಒಂಬಾಳೆ ಫಿಲ್ಮ್ಸ್ ಬ್ಯಾನರ್ನಲ್ಲಿ ನೋಡ್ಬೋದಾ? ನಿಮಗೆ ನಿಜ ಹೇಳಬೇಕಂದ್ರೆ ಖಂಡಿತ ಅದು ನಮಗೆ ಸಂಬಂಧಪಟ್ಟಿರೋ ವಿಷಯ ಅಲ್ಲ, ಅದು ಅವ್ರಿಗೆ ಸಂಬಂಧಪಟ್ಟಿರೋ ವಿಷಯ. ಅದ್ರ ಬಗ್ಗೆ ನಾನು ಮಾತಾಡೋದು ಚೆನ್ನಾಗಿ. ಸರ್, ನಿಮಗೆ ನಿಮ್ಮ ಹತ್ರ ಬಂದರೆ ಪ್ರೊಡ್ಯೂಸರ್ ಆಗಿ ಏನು ಆಸೆಗಳಿದ್ದೇ ಇರುತ್ತೆ, ಬಟ್ ಐ ಥಿಂಕ್ ನನಗೇನೋ ಆ ವಿಷಯ ಸಂಬಂಧಪಟ್ಟಿಲ್ಲ ನನಗೆ. ಸರ್, ಕಾಂತಾರದ ಕೊನೆಯ 20 ನಿಮಿಷಗಳು ರೋಮಾಂಚನಗೊಳಿಸುವಂಥ ದೃಶ್ಯಗಳು. ಸೊ ನಿಮಗೆ ಈ ಒಂದು 20 ನಿಮಿಷದಲ್ಲಿ ಯಾವ ಒಂದು ದೃಶ್ಯ ಇಷ್ಟ ಆಗಿತ್ತು? ಜೊತೆಗೆ ಈ ಎಂಟೈರ್ ಸಿನಿಮಾ ಬಗ್ಗೆ ಏನು ಹೇಳ್ತೀರಾ ಸರ್? ಎಂಟೈರ್ ಫಿಲಿಮ್ಸ್ ಸೂಪರ್. ನಮ್ಮದು ಕಾಮಿಡಿ ಆಗ್ಬೋದು, ಮತ್ತು ಕೊನೆಯಲ್ಲಿ, ಎಸ್ಪೆಷಲಿ ಕೊನೆಯಲ್ಲಿ 20 ನಿಮಿಷ ನಾವು ಎಲ್ಲರೂ ಗೊತ್ತಿರುವಂಥ ವಿಷಯ ಏನಿದೆ ಅದನ್ನಂತೂ ಮರೆಯೋಕ್ಕೆ ಆಗಲ್ಲ. ಆ ಥರ ನಟನೆ ಆಗ್ಬೋದು, ಆ ಮ್ಯೂಸಿಕ್ ಆಗ್ಬೋದು, ಪ್ರತಿಯೊಬ್ಬರದ್ದು ಲಾಸ್ಟ್ ಮಿನಿಟಲ್ಲಿ ಮಾಡಿರುವಂಥ ಆ ವರ್ಕ್ ಏನಿದೆ ತುಂಬ ಖುಷಿಪಟ್ಟಿದೆ. ಲಾಸ್ಟ್ 20 ಮಿನಿಟ್ಸ್ ಎಂಟೈರ್ ಫಿಲಿಮ್, ಕಾಮಿಡಿ ಮತ್ತು ಡ್ರಾಮಾ ಎಲ್ಲ ಚೆನ್ನಾಗಿದೆ ಫಿಲಿಮಲ್ಲಿ. ಅದಕ್ಕೆ ನಿಮಗೆ ಗೊತ್ತಿದೆ ಹೇಗೆ ಆ ಫಿಲಿಮು ಫಸ್ಟ್ ನಾವು ಕನ್ನಡದಲ್ಲಿ ರಿಲೀಸ್ ಮಾಡಿದ್ವಿ, ಆಮೇಲೆ 2 ವೀಕ್ಸ್ ಆದಮೇಲೆ ಬೇರೆ ಲ್ಯಾಂಗ್ವೇಜಲ್ಲಿ ರಿಲೀಸ್ ಮಾಡ್ತಾ ಹೋದ್ವಿ, ಆಮೇಲೆ ಎಲ್ಲ ಲ್ಯಾಂಗ್ವೇಜಲ್ಲೂ ಆಫ್ಟರ್ 2 ವೀಕ್ಸ್ 3 ವೀಕ್ಸ್ ಆದಮೇಲೆ ಯಾವ ಮಟ್ಟಕ್ಕೆ ಹೋಯಿತು ಅನ್ನೋದು ನಿಮಗೆ ಗೊತ್ತಿದೆ. ಹಾಗಾಗಿ ಎಲ್ಲರೂ ಇಷ್ಟಪಟ್ಟಿದ್ದೀವಿ. ಸೊ ಯಾವುದೇ ಒಂದು ಸಿನಿಮಾ ಅತ್ಯುತ್ತಮವಾಗಿ ಮೂಡಿಬರಬೇಕು ಅಂದರೆ ಪ್ರೊಡಕ್ಷನ್ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆ ಒಂದು ದೃಶ್ಯಗಳಿರ್ಬೋದು, ಆ ಒಂದು ಸೌಂಡ್ ಎಫೆಕ್ಟ್ಸ್ ಇರ್ಬೋದು, ಹೈ ಕ್ವಾಲಿಟಿ ವಿಜುವಲ್ಸ್ ಇರ್ಬೋದು, ಇದೆಲ್ಲ ಬರಬೇಕಂದ್ರೆ ಪ್ರೊಡಕ್ಷನ್ ಕೂಡ ಮ್ಯಾಟರ್ ಆಗುತ್ತೆ. ಈ ಹಿನ್ನೆಲೆಯಲ್ಲಿ ನಿಮ್ಮ ಪಾತ್ರ ಕೂಡ ಇರುವಂಥದ್ದು. ಜೊತೆಗೆ KGF 3 ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್? KGF 3 ಪ್ರೇಕ್ಷಕರು ನೋಡಬಹುದಾ? KGF 3 ಮಾಡಬೇಕಂತಲೇ ನಾವು ಪಾರ್ಟ್ 2 ನಿಮಗೆ ಗೊತ್ತಿರೋಂಗೆ ಪಾರ್ಟ್ 3 ಇದ್ದೇ ಇದೆ. ಅದು ಮುಂದಿನ ದಿನಗಳಲ್ಲಿ ಖಂಡಿತ ಆಗುತ್ತೆ. ಯಾವ ಟೈಮ್, ಅದಕ್ಕೆಲ್ಲ ಒಂದು ಟೈಮ್ ಬರಬೇಕು. ಎಲ್ಲರೂ, ಯಶ್ ಕೂಡ ಬ್ಯುಸಿಯಾಗಿದ್ದಾರೆ, ಪ್ರಶಾಂತು ಬ್ಯುಸಿಯಾಗಿದ್ದಾರೆ, ಎಲ್ಲ ಒಂದು ಟೈಮ್ ಎಲ್ಲ ಬ್ಯುಸಿ, ಎಲ್ಲ ಅವ್ರ ಕಮಿಟ್ಮೆಂಟ್ ಎಲ್ಲ ತೀರಿ ಎಲ್ಲ ಮುಗಿದಾದ್ಮೇಲೆ ಖಂಡಿತ ಶುರು ಮಾಡ್ತೀವಿ. KGF 3 ಬಂದೇ ಬರುತ್ತೆ ಮುಂದಿನ ದಿನಗಳಲ್ಲಿ. ಸರ್, ಕಾಂತಾರದಂತೆ ಮತ್ತೊಂದು ಸಿನಿಮಾ ಏನಾದರೂ ನಿಮಗೆ ನಿರ್ಮಾಣ ಮಾಡುವಂತಹ ಅವಕಾಶ ಸಿಕ್ಕಿದ್ರೆ ಯಾವ ಒಂದು ಟಾಪಿಕ್ ಮೇಲೆ ಚೂಸ್ ಮಾಡ್ತೀರಾ? ಯಾಕಂದರೆ ಕರಾವಳಿ ಭಾಗದ ಸಂಸ್ಕೃತಿಯನ್ನು ಪರಿಚಯಿಸುವ ಅಂತ ಕೆಲಸವನ್ನು ಕಾಂತಾರದ ಮೂಲಕ ಮಾಡಿದ್ರೆ, ಇದೇ ಮಾದರಿಯಲ್ಲಿ ಏನಾದರೂ ಪ್ಲಾನ್ಸ್ ಇದೆಯಾ ಅಂತ? ಕಾಂತಾರ ಕರಾವಳಿ ಭಾಗ ಅನ್ನೋದು ಒಂದು, ಇನ್ನೊಂದು ಅದ್ರ ಸಂಬಂಧಪಟ್ಟ ದೈವ ಶಕ್ತಿದು ಒಂದು ತೋರಿಸಿದ್ದೀವಿ. ಅದನ್ನು ಕಾಂತಾರ ಪ್ರೀಕ್ವಲಲ್ಲೂ ಕೂಡ ಅದು ಇನ್ನೂ ಡೀಪಾಗಿ, ಅಂದರೆ ಇಂದಿನ ದಿನಗಳಲ್ಲಿ ಒಂದು 5th 6th ಸೆಂಚುರಿಲಿ ಹೇಗೆ ನಮ್ಮ ದೈವ ಶಕ್ತಿಗಳು ಮತ್ತು ಆ ಭಾಗಗಳು ಹೇಗೆ ಇರ್ತಿತ್ತು ಅನ್ನೋದನ್ನ ಫಸ್ಟ್ ಪಾರ್ಟಲ್ಲಿ ಈಗ ಏನು ನಾವು ಶೂಟ್ ಮಾಡ್ತಾ ಇದ್ವಿ ಆ ಭಾಗದಲ್ಲಿ ನೀವು ನೋಡ್ಬೋದು. ಮತ್ತು ಇದು ನಿಮ್ಮ ಮುಖಾಂತರ ನಮ್ಮ KGF ಎಂಟೈರ್ ಟೀಮ್, ಡೈರೆಕ್ಟರ್ ಪ್ರಶಾಂತ್, ಯಶ್, ಶ್ರೀನಿಧಿ, ಸಂಜಯ್ ದತ್, ರವೀನಾ ಟಂಡನ್, DOP ಭುವನ್, ರವಿ ಬಸೂರ್, ಆಲ್ ಡೈರೆಕ್ಟರ್ಸ್, ಆರ್ಟ್ ಡೈರೆಕ್ಟರ್, ಆಲ್ ಆರ್ಟಿಸ್ಟ್, ಟೆಕ್ನಿಷಿಯನ್ಸ್, ಪ್ರತಿಯೊಬ್ಬರಿಗೂ ನಿಮ್ಮ ಮುಖಾಂತರ ಮತ್ತು
ಅವ್ರ ಮುಖಾಂತರ ಜನಗಳಿಗೂ ಒಂದು ಧನ್ಯವಾದಗಳು, ಮತ್ತು ನನ್ನ ಟೀಮ್ಗೂ ನಮ್ಮ ಮುಖಾಂತರ ಧನ್ಯವಾದಗಳನ್ನ ಹೇಳ್ತೀನಿ. ಅದೇ ರೀತಿ ಕಾಂತಾರ ಟೀಮ್ ಆಗ್ಬೋದು, ಡೈರೆಕ್ಟರ್ ರಿಷಬ್, ಆಕ್ಟರ್ ರಿಷಬ್, DOP ಅರವಿಂದ್, ರೈಟರ್ಸ್, ಕಾಸ್ಟ್ಯೂಮ್, ಆರ್ಟ್ ಡೈರೆಕ್ಟರ್, ಮತ್ತು ಅಲ್ಲಿ ಸಂಬಂಧಪಟ್ಟ ಆಲ್ ಟೆಕ್ನಿಷಿಯನ್ಸ್, ಆ ಸಂಬಂಧಪಟ್ಟ ಅಲ್ಲಿ ನಾವು ತೆಗೆದಿರುವಂಥ ಜಾಗಗಳಾಗ್ಬೋದು, ಶೂಟಿಂಗ್ ಜಾಗಗಳು ಓನರ್ಸ್ ಆಗ್ಬೋದು, ಎಲ್ಲರಿಗೂ ನಮ್ಮ ಮುಖಾಂತರ, ನಮ್ಮ ಪ್ರೊಡಕ್ಷನ್ ಹೌಸ್ ಮುಖಾಂತರ ಧನ್ಯವಾದಗಳು. ಮತ್ತು ನಮ್ಮ ಟೀಮ್ ಮುಖಾಂತರ, ಕಾಂತಾರ ಟೀಮ್ ಮುಖಾಂತರ ಎಲ್ಲ ಕನ್ನಡ ಜನತೆಗೆ ಮತ್ತು ಎಲ್ಲ ನಿಮ್ಮ TV ಮಾಧ್ಯಮಕ್ಕೂ ಧನ್ಯವಾದಗಳು. ಸರ್, ಕಾಂತಾರ ಡಿವೈನ್ ಸಿನಿಮಾ, KGF ಬ್ಲಾಕ್ ಬಸ್ಟರ್ ರೋರಿಂಗ್ ಸಿನಿಮಾ, ಆಕ್ಷನ್ ಮೂವಿ, ಎರಡು ಒಂದು ಚಿತ್ರಗಳಿಗೆ ಅತ್ಯುತ್ತಮ ಪ್ರಶಸ್ತಿ ಸಿಕ್ಕಿರುವಂಥದ್ದು. ಸೊ ಮುಂದಿನ ದಿನಗಳಲ್ಲಿ ಇದನ್ನು ಹೊರತುಪಡಿಸಿ ಬೇರೆ ಏನಾದರೂ ಸಿನಿಮಾ ಎಕ್ಸ್ಪೆಕ್ಟ್ ಮಾಡ್ಬೋದಾ? ಜೊತೆಗೆ ಪ್ರಾದೇಶಿಕ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ? ಖಂಡಿತ ಎಕ್ಸ್ಪೆಕ್ಟ್ ಮಾಡ್ಬೋದು. ಆ ಮಟ್ಟದಲ್ಲಿ ನಾವು ವರ್ಕ್ ಮಾಡ್ತಾ ಇದ್ದೀವಿ. ಆಗಲೇ ಖಂಡಿತ ಮುಂದಿನ ದಿನಗಳಲ್ಲಿ ಇನ್ನೂ ಉತ್ತಮವಾದಂಥ, ಇನ್ನೂ ಡಿಫ್ರೆಂಟ್ ಪ್ಯಾಟರ್ನ್ ಇರುವಂಥ ಫಿಲಿಮ್ಗಳನ್ನ ತೆಗಿಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ಖಂಡಿತ ಎಕ್ಸ್ಪೆಕ್ಟ್ ಮಾಡ್ಬೋದು. ಕೊನೆಯದಾಗಿ ಏನು ಹೇಳ್ತೀರಾ? ಕೊನೆಯದಾಗಿ ಎಲ್ಲರಿಗೂ ನೀವು ಈ ಪ್ರೋತ್ಸಾಹ ಕೊಟ್ಟು ನಮಗೆ ಈ ಲೆವೆಲ್ಗೆ ತಂದಿರುವಂಥ ನಮ್ಮ ಎಲ್ಲ ಜನತೆಗೂ, ನಮ್ಮ ಕನ್ನಡ ಮತ್ತು ನಮ್ಮ ದೇಶದ ಜನತೆಗೆ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೇನೆ. ಒಟ್ಟಾರೆಯಾಗಿ ಇವತ್ತು ಶುಭ ದಿನದ ನಡುವೆ ಕನ್ನಡ ಚಿತ್ರರಂಗಕ್ಕೆ ಶುಭ ಸುದ್ದಿ, ಪ್ರಶಸ್ತಿಗಳು ಲಭಿಸಿರುವಂಥದ್ದು. ಒಟ್ಟಾರೆಯಾಗಿ ಕನ್ನಡ ಚಿತ್ರರಂಗ ರಾಷ್ಟ್ರ, ಅಂತಾರಾಷ್ಟ್ರ, ಇಡೀ ವಿಶ್ವಕ್ಕೆ ಈಗ ಪ್ರಖ್ಯಾತಿಯನ್ನ ಪಡೆದಿರುವಂಥದ್ದು ಖುಷಿಯ ವಿಚಾರವಾಗಿದೆ. ಕ್ಯಾಮ್ರಾ ಪರ್ಸನ್ ಗುರುಶೇಖರ್ ಜೊತೆ ರಂಜನ್ ಶಿರ್ಲಾ, ನ್ಯೂಸ್ 18 ಬೆಂಗಳೂರು.